ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ನನ್ನ ಅಜ್ಜಿ ಮೊದಲು ಯಾವಾಗಲೂ ಮಾಡುತ್ತಿದ್ದಂತಹ ಒಂದು ಸ್ಪೆಷಲ್ ರೆಸಿಪಿ ಅಂದರೆ ಬೆಂಡೆಕಾಯಿ ಮತ್ತು ಒಣಮೀನಿನ ಸಾರು. ಇದು ಯಾವ ಥರ ಮಾಡ್ತಾ ಇದ್ರು ಅಂತ ಹೇಳಿ ನಾನು ಇವತ್ತಿನ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೇನೆ. ಮೊದಲು ನಾನಿಲ್ಲಿ ಒಂದು ಪ್ಯಾನಿಗೆ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, ಹಾಗೆ ಇಲ್ಲಿ 8 ಮೆಣಸು ಹಾಕಿದ್ದೇನೆ. ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಹುರ್ಕೋಬೇಕಂತ ಹೇಳಿಲ್ಲ, ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಇದೀಗ ಬಿಸಿಯಾದ ನಂತರ ನಾನು ಇದನ್ನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕಿದ್ದೇನೆ ಕಟ್ ಮಾಡಿಕೊಂಡು. ನಂತರ ಇಲ್ಲಿ ಒಂದು 6 ಎಸಳಾಗುವಷ್ಟು ಬೆಳ್ಳುಳ್ಳಿ, ಹಾಗೆ ಇಲ್ಲಿ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿ, ನಂತರ ಒಂದು ಸಣ್ಣ ಉಂಡೆಯ ಆಕಾರದಲ್ಲಿ ಒಂದು ಸಣ್ಣ ತುಂಡು ಹುಳಿ, ಇಷ್ಟನ್ನು ಹಾಕಿ ನಾನು ಮಸಾಲೆ ರುಬ್ಬಿಕೊಳ್ತೇನೆ. ನಂತರ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 2 ಟೊಮೆಟೊ ಹಾಗೂ ಅರ್ಧ ಈರುಳ್ಳಿ ಹಾಕಿದ್ದೇನೆ. ಅರ್ಧ ಈರುಳ್ಳಿ ನಾನು ಮಸಾಲೆಗೆ ಹಾಕಿದ್ದೆ, ಹಾಗೆ ಇಲ್ಲಿ ಅರ್ಧ ಈರುಳ್ಳಿಯನ್ನು ಈಗ ಬೇಯಿಸ್ಕೊಳ್ಳಿಕ್ಕೆ ಹಾಕ್ತಾ ಇದ್ದೇನೆ. ನಂತರ ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕಿ ಇದನ್ನೀಗ ಬೇಯಿಸ್ಕೊಳ್ಳುವ. ಫಸ್ಟ್ ಇದೀಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿ ಎಲ್ಲ ಆದಮೇಲೆ ಇದನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳುವ. ಬೆಂದ ನಂತರ ಇದಕ್ಕೆ ನಾವು ಬೆಂಡೆ ಹಾಕಿದರೆ ಆಯಿತು. ಈಗ ಇಲ್ಲಿ ಒಳ್ಳೆ ಒಂದು ಸ್ವಲ್ಪ ಬೆಂದಿದೆ, ಟೊಮೆಟೊ ಹಾಗೂ ಈರುಳ್ಳಿ ಎಲ್ಲ ಒಳ್ಳೆ ಬೆಂದಿದೆ. ಮೊದಲೆಲ್ಲ ಜಾಸ್ತಿ ಒಗ್ಗರಣೆ ಹಾಕ್ತಾ ಇರಲಿಲ್ಲ ಪ್ರತಿಯೊಂದಕ್ಕೂ. ಈಗ ಮಾತ್ರ ನಮಗೆ ಒಗ್ಗರಣೆ ಇಲ್ಲದೆ ಯಾವ ಕೆಲಸ ಕೂಡ ಆಗೋದೇ ಇಲ್ಲ. ಯಾವ ಪಲ್ಯ ಮಾಡಬೇಕಾದ್ರೆ, ಯಾವುದೇ ಐಟಮ್ ಮಾಡಬೇಕಾದ್ರೆ ನಮಗೆ ಫಸ್ಟ್ ನಾವು ಆಯಿಲ್ ಯೂಸ್ ಮಾಡ್ತೇವೆ. ಮೊದಲೆಲ್ಲ ಆಯಿಲ್ ಯೂಸ್ ಮಾಡ್ತಾನೇ ಇರಲಿಲ್ಲ, ತುಂಬ ಕಡಿಮೆ ಯೂಸ್ ಮಾಡ್ತಾಯಿದ್ರು. ಇಲ್ಲಿ ಒಳ್ಳೆ ಬೆಂದ ನಂತರ ನಾನು ಹೇಳಿದ ಹಾಗೆ ಇದಕ್ಕೆ ಬೆಂಡೆಕಾಯಿಯನ್ನು ಕೂಡ ಸೇರಿಸಿದೆ. ಬೆಂಡೆಕಾಯಿಯನ್ನು ಸೇರಿಸಿದ ನಂತರ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕಡಿದಿಟ್ಟಂತಹ ಮಸಾಲೆ ಇತ್ತು ನೋಡಿ, ಅದನ್ನು ಕೂಡ ಆ್ಯಡ್ ಮಾಡಿದೆ. ನನಗೆ ಒಂದು ಸ್ವಲ್ಪ ನೀರು ಬೇಕನ್ನಿಸಿತು, ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿದೆ. ಇದೀಗ ಒಳ್ಳೆ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಬೆಂಡೆ ತುಂಬ ಎಳತ್ತು ಆಗಿರೋದ್ರಿಂದ ಬೇಗ ಬೆಂದುಕೊಳ್ತದೆ. ಇದು ತುಂಬ ಹೊತ್ತೇನು ಹಿಡಿಯೋದಿಲ್ಲ, ಬೇಗ ಬೆಂದುಕೊಳ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಬೆಂಡೆಕಾಯಿ ಹಾಕಿ ತುಂಬ ಹೊತ್ತು ಬೇಯಿಸ್ಕೊಳ್ಳಿಲ್ಲ, ಆಗಲೇ ಮಸಾಲೆಯನ್ನು ಕೂಡ ಸೇರಿಸಿದೆ. ನಂತರ ಇಲ್ಲಿ ಒಳ್ಳೆ ಕುದಿ ಬಂದ ನಂತರ ಇಲ್ಲಿ ನಮ್ಮ ಒಣಮೀನು ರೆಡಿಯಾಗಿದೆ ನೋಡಿ. ಇದನ್ನು ಗೋಲೈ ಅಂತ ಹೇಳ್ತಾರೆ ಕನ್ನಡದಲ್ಲಿ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಬೇರೆ ಹೆಸರು ಇರ್ಬೋದೇನೋ, ನನಗೆ ಗೊತ್ತಿರೋದು ಗೋಲೈ ಅಂತ ಹೇಳಿ. ನಾವು ನಮ್ಮ ಬೇರೆ ಭಾಷೆಯಲ್ಲಿ ಕೂಡ, ತುಳುವಲ್ಲಿ ಕೂಡ ಗೋಲೈ ಅಂತಲೇ ಹೇಳ್ತೇವೆ. ಇದನ್ನು ಆ್ಯಡ್ ಮಾಡಿದೆ. ಇದನ್ನು ಆ್ಯಡ್ ಮಾಡಿ ಇನ್ನೊಂದು 5 ನಿಮಿಷ ಕುದಿ ಬಂದರೆ ಸಾಕು. ಮೀನಿನಲ್ಲಿ ಉಪ್ಪಿರೋದ್ರಿಂದ ಇಲ್ಲಿ ನಾನು ಜಾಸ್ತಿ ಉಪ್ಪು ಫಸ್ಟ್ ಆ್ಯಡ್ ಮಾಡಲಿಲ್ಲ, ಒಂದು ಸ್ವಲ್ಪ ಹಾಕಿದ್ದೇನೆ. ಆ ಮೀನಿನ ಉಪ್ಪು ಕೂಡ ಬಿಡೋದ್ರಿಂದ ನಾನಿಲ್ಲಿ ಒಂದು ಸ್ವಲ್ಪ ಹಾಕಿದೆ ಅಷ್ಟೇ. ನೋಡಿದ್ರಲ್ಲ, ಒಳ್ಳೆ ಕುದಿ ಬಂದು ನಮ್ಮ ಒಣಮೀನು ಹಾಗೂ ಬೆಂಡೆಕಾಯಿ ಸಾರು ರೆಡಿಯಾಯಿತು. ತುಂಬ ರುಚಿಯಾಗ್ತದೆ. ಎಷ್ಟು ಊಟ ಮಾಡಿದರೂ ಸಾಕಾಗೋದಿಲ್ಲ ಈ ಸಾರಲ್ಲಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ ಇವತ್ತಿನ ಈ ಮಸಾಲ ಹೇಗಾಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.